ಡಿಕೆ ಮುಂದಿನ ಸಿಎಂ ಡಿಕೆ ಮಂಗಳೂರಾಯಿತು, ಬೆಳಗಾವಿಯಲ್ಲಿ ಪ್ರತಿಧ್ವನಿಸಿದ ಘೋಷಣೆ. ಬೆಳಗಾವಿ ಸಾಮ್ರಾ ವಿಮಾನ ನಿಲ್ದಾಣಕ್ಕೆ ಡಿಸಿಎಂ ಆಗಮಿಸಿದ ವೇಳೆ ಬೆಂಬಲಿಗರ ಬಹುಪರಾಕ್. ಬೆಳಗಾವಿಗೆ ಸಿಎಂ ಡಿಕೆ ಶಿವಕುಮಾರ್ಗೆ ಸ್ವಾಗತ ಅಂತ ಚನ್ನರಾಜ್ ಹಟ್ಟಿಹೊಳಿ ಪೋಸ್ಟ್. ಮುಖ್ಯಮಂತ್ರಿ ಅಂತ ಪೋಸ್ಟ್ ಹಾಕಿದ್ದ ಸಾಕಷ್ಟು ಚರ್ಚೆಗೆ ಗ್ರಾಸ. ತತ್ಕ್ಷಣ ಪೋಸ್ಟ್ ಡಿಲೀಟ್ ಮಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ. ಕುರ್ಚಿ ಕದನದ ಬಗ್ಗೆ ಯತೀಂದ್ರ ಮಾತಿನಿಂದ ಸುಂಟರ ಗಾಳಿ. ಸಿಎಂ ಪುತ್ರನ ಹೇಳಿಕೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಿಡಿಮಿಡಿ, ನೋಟಿಸ್ಗೆ ಆಗ್ರಹ. ಕರೆದು ವಿವರಣೆ ಪಡೆದ ಸಿಎಂ ಸಿದ್ದರಾಮಯ್ಯ. ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಅನ್ನೋ ಮಾತಿನ ಬಗ್ಗೆ ಯತೀಂದ್ರನ್ನೇ ಕೇಳಿ. ಯಾರು ಹೀಗೆ ಮಾತನಾಡ್ತಾರೋ ಅವರೇ ಅರ್ಥವನ್ನ ಮಾಡ್ಕೊಳ್ಬೇಕು. ಪರೋಕ್ಷವಾಗಿ ಸಿಎಂ ಪುತ್ರನಿಗೆ ಬುದ್ಧಿ ಮಾತು ಹೇಳಿದ ಸಚಿವ ರಾಮಲಿಂಗಾರೆಡ್ಡಿ. ಇವತ್ತಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಬಗ್ಗೆ ಬಹಳಷ್ಟು ಕುತೂಹಲ. ಸದನ ಸಮರಕ್ಕೆ ಸೂತ್ರ ಹೆಣೆಯೋದ, ನಾಯಕತ್ವ ಗೊಂದಲದ ಚರ್ಚೆಗಳಿಗೆ ಇತಿಶ್ರೀ ಹಾಡೋದ. ಸಿಎಲ್ಪಿ ಸಭೆಯಲ್ಲೂ ಪ್ರತಿಧ್ವನಿಸುತ್ತಾ ಬಣ ಬಡಿದಾಟದ ಸದ್ದು. ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಚಳಿ ಬಿಡಿಸಲು ಸಜ್ಜು. ಇವತ್ತೊಂದೇ ದಿನ 12 ಸಂಘಟನೆಗಳ ಪ್ರತಿಭಟನೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಹೋರಾಟದ ರಣಕಹಳೆ. ಸುವರ್ಣಸೌಧಕ್ಕೆ ರೈತರ ಜೊತೆ ಸೇರಿ ಬಿಜೆಪಿ ಮುತ್ತಿಗೆಗೆ ಸಿದ್ಧತೆ. ಕಬ್ಬು, ಮೆಕ್ಕೆಜೋಳ ಸೇರಿ ವಿವಿಧ ಬೆಳೆಗಾರರ ಸಂಕಷ್ಟ ಪರಿಹಾರಕ್ಕೆ ಆಗ್ರಹ. ಸರ್ಕಾರದ ವಿರುದ್ಧ ಹಸಿರು ಅಸ್ತ್ರ ಪ್ರಯೋಗಕ್ಕೆ ಸಜ್ಜಾದ ಕಮಲಪಡೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರೋ ಬಾಕಿ ಹಣ ಬಿಡುಗಡೆ ಮಾಡಬೇಕು. ವಿರೋಧ ಪಕ್ಷದವರು ಹೋರಾಟ ಮಾಡಬೇಕಿರೋದು ಕೇಂದ್ರದ ವಿರುದ್ಧ. ನಮ್ಮ ವಿರುದ್ಧ ಹೋರಾಟ ಮಾಡ್ತಿರೋದು ಸರಿಯಲ್ಲ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸ್ತಾ ಇದೆ. ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನ್ಯೂಸ್ ಫಸ್ಟ್ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ. ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ಮೊದಲ ಯಶಸ್ಸು. ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಮೊದಲ ಅವಕಾಶ. ಪಟ್ಟು ಹಿಡಿದಿದ್ದ ದೋಸ್ತಿ ನಾಯಕರು ಸಕ್ಸಸ್. ಉದ್ಯೋಗ ಸಮಸ್ಯೆ ನಿವಾರಿಸಿ, ಸ್ಥಳೀಯವಾಗಿಯೇ ಉದ್ಯೋಗ ಸೃಷ್ಟಿಸಿ. ರೈತರ ಸಮಸ್ಯೆ ಹದಗೆಟ್ಟಿರೋ ರಸ್ತೆ ಸಮಸ್ಯೆಗಳ ಬಗ್ಗೆ ಬಗೆಹರಿಸಿ. ಧಾರವಾಡ, ಬಳ್ಳಾರಿ ಜಿಲ್ಲೆಯ ಜನರಿಂದ ಸರ್ಕಾರಕ್ಕೆ ಆಗ್ರಹ. ಟಿಪ್ಪು ಜಯಂತಿ ಆಚರಣೆ ಮತ್ತೆ ಕೆದಕಿದ ಶಾಸಕ. ವಿಧಾನಸಭೆಯಲ್ಲಿ ಇಂದು ಸರ್ಕಾರದ ಗಮನಕ್ಕೆ ತರಲು ಮುಂದಾದ ವಿಜಯಾನಂದ. ಸರ್ಕಾರಕ್ಕೆ ಮುಜುಗರ ತರುವ ಸಾಧ್ಯತೆ. ಬೆಳಗಾವಿಯಲ್ಲಿ ಎಂಎಲ್ಎ ವಿಠ್ಠಲ್ ಹಲಗೇಕರ್ ಪಿಎ ಲಂಚಾವತಾರ ಬಯಲು. ಶಿರೋಲಿ ಗ್ರಾಮ ಪಂಚಾಯಿತಿಯ ಸದಸ್ಯ ಕೃಷ್ಣ ಗುರವ್ ಬಳಿ ಲಂಚಕ್ಕೆ ಬೇಡಿಕೆ. 20 ಲಕ್ಷ ಅನುದಾನಕ್ಕೆ %25 ಲಂಚ ಕೊಡುವಂತೆ ಕೇಳಿದ್ದಕ್ಕೆ ಆಡಿಯೋ ಸಾಕ್ಷಿ. ಕುಡಿದ ಮತ್ತಿನಲ್ಲಿ ಶಾಲಾ ಬಸ್ ತಡೆದು ಕಿರಿಕ್. 9ನೇ ಕ್ಲಾಸ್ ವಿದ್ಯಾರ್ಥಿನಿ ಕಳಿಸುವಂತೆ ಪುಂಡಾಟ. ಮಂಡ್ಯದ ಬಸವನಹಳ್ಳಿಯಲ್ಲಿ ಘಟನೆ, ಓರ್ವನ ಬಂಧನ. ಮಂಡ್ಯದಲ್ಲಿ ಮಿತಿಮೀರಿದ ರೌಡಿಗಳ ಅಟ್ಟಹಾಸ. ಅಕ್ರಮ ವಿದ್ಯುತ್ ಸಂಪರ್ಕ ಯತ್ನಿಸಿದ ಕೆಇಬಿ ಸಿಬ್ಬಂದಿ ಮೇಲೆ ಮಾರಣಾಂತಿಕ ಹಲ್ಲೆ. ರಿಫೀಸ್ ಪಟ್ಟಿ ಇಟ್ಟಿಗೆಯಿಂದ ಮನಸೋ ಇಚ್ಛೆ ದಡಿತ. ಅರ್ಜುನ್ ಪ್ರಕಾಶ್ ಸೇರಿ 4 ವಿರುದ್ಧ ಎಫ್ಐಆರ್. ಎಣ್ಣೆ ಹೊಡೆಯೋಕೆ ಹಣ ಕೊಡ್ತಿಲ್ಲ ಅಂತ ಮರ ಏರಿ ಕುಳಿತ ಭೂಪ. ಹುಣಸೆ ಮರ ಏರಿದ್ದವನ್ನ ಕೆಳಗಿಳಿಸಲು ಚಿತ್ರದುರ್ಗದ ಪೊಲೀಸರ ಸುಸ್ತು. ಹುಡುಕನ ಗಲಾಟೆಯಿಂದ ಗ್ರಾಮಸ್ಥರಿಗೆ ಕೆಲ ಕಾಲ ಮನರಂಜನೆ.
ಸಹಜ ಸ್ಥಿತಿಯತ್ತ ಮರಳಿದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಗೊಂದಲದ ವಾತಾವರಣ ಇಲ್ಲ, ಪ್ರಯಾಣಿಕರಿಗೂ ಯಾವುದೇ ಕಿರಿಕಿರಿ ಇಲ್ಲ. ಇಂಡಿಗೋ ಸಂಸ್ಥೆಯಿಂದ ಮೊದಲೇ ಮೆಸೇಜ್ ಹೋಗಿದ್ದರಿಂದ ಸಮಸ್ಯೆ ನಿವಾರಣೆ. ಜಪಾನಿನಲ್ಲಿ ಗಡಗಡ ನಡುಗಿದ ಭೂಮಿ. ರಿಕ್ಟರ್ ಮಾಪನದಲ್ಲಿ 7.6 ತೀವ್ರತೆಯ ಪ್ರಬಲ ಭೂಕಂಪನ ದಾಖಲು. ಈಶಾನ್ಯ ಕರಾವಳಿಯ ಹಲವು ಪ್ರದೇಶಗಳಿಗೆ ಸುನಾಮಿ ಎಚ್ಚರಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.